ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ 4 ರೀತಿಯ ಹೊಸ ರೀತಿ ಬೇಬಿ ಕುಚ್ಚುಗಳನ್ನ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಬೇಬಿ ಕುಚ್ಚು ಅಂತ ಹೇಳಿದ್ರೆ 300 ಎಳೆ ದಾರನ ತೊಗೊಬೇಕಾಗುತ್ತೆ. ಈ ಮೊದಲಿನ ಡಿಸೈನಲ್ಲಿ ನಾನು ನಿಮಗೆ ನಾರ್ಮಲ್ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ತಿಳಿಸಿದ್ದೀನಿ. ಇಲ್ಲಿ ಕೆಲವೊಂದು ಬೀಡ್ಸ್ಗಳನ್ನ ಆ್ಯಡ್ ಮಾಡಿ ಹೇಗೆ ಕುಚ್ಚುಗಳನ್ನ ಹಾಕ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಸೇಮ್ ಬೇಬಿ ಕುಚ್ಚಿಗೆ ನಾವು 300 ಎಳೆ ದಾರವನ್ನು ತೊಗೊತೀವಿ, ಲಾಕನ್ನು ಮಾಡ್ತಾ ಬರ್ತೀವಿ. ಫಸ್ಟ್ ಸ್ಟೆಪ್ ಇದು 2 ಲಾಕ್ಸ್ ಹಾಕ್ಕೋಬೇಕು. 2 ಲಾಕ್ ಹಾಕಿದ ನಂತರ ಹಿಂಭಾಗದಿಂದ ನೀಡಲ್ನ ಪಾಸ್ ಮಾಡಿ ಸೆಂಟ್ರ್ ಭಾಗದಲ್ಲಿ ಬರೋ ಹಾಗೆ ಪಾಸ್ ಮಾಡ್ಕೊಬೇಕಾಗತ್ತೆ. ಆನಂತರ ನೋಡಿ, ಇಲ್ಲಿ ಫ್ಲವರ್ ಬೀಡ್ಸ್ ಥರ ಬರುತ್ತೆ. ಈ ಬೀಡನ್ನ ನಾನು ಸೂಜಿಗೆ ಆ್ಯಡ್ ಮಾಡ್ಕೊತೀನಿ, ತೋರಿಸ್ತೀನಿ ನೋಡಿ ಈ ಬೀಡನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಚಿಕ್ಕ ಸ್ಮಾಲ್ ರೌಂಡ್ ಬೀಡನ್ನ ಕೂಡ ಆ್ಯಡ್ ಮಾಡ್ಕೊತೀನಿ. ಇದು ನೋಡೋಕ್ಕೆ ಏನು ಕಾಣುತ್ತೆ, ಒಂಥರ ಫ್ಲವರ್ ಥರನೇ ಸುಂದರವಾಗಿ ಕಾಣ್ತಿರುತ್ತೆ ಕುಚ್ಚು ಮೇಲೆ. ನೋಡಿದ್ದೀನಿ. ಮತ್ತು ಫಸ್ಟ್ ಬೀಡ್ಸ್ನ ಬಿಟ್ಟು ರಿಟರ್ನ್ ತೊಗೊಂಡಿದ್ದೀನಿ ನಾನು. ಈಗ ಅದನ್ನು ಮತ್ತೆ ಹಿಂಭಾಗಕ್ಕೆ ಲಾಕ್ ಮಾಡ್ಕೊತೀನಿ. ಒಂದು ಲಾಕ್ ಮಾಡಿ, ಈ ಲಾಕ್ ತುಂಬ ಇಂಪಾರ್ಟೆಂಟು, ಬಿಚ್ಚಿ ಹೋಗಬಾರ್ದು ಅಂತ ಎಕ್ಸ್ಟ್ರಾ ಲಾಕ್ ಹಾಕ್ತಿರೋದನ್ನು. ಆನಂತರ ಹಿಂಬದಿಯಿಂದ ಲಾಕ್ ಮಾಡಿ ಬಂದ ಥ್ರೆಡ್ನ ರಿಟರ್ನ್ ತೊಗೊತೀನಿ ಆ ಗಂಟಿನ ಒಳಭಾಗದಿಂದ. ಹೀಗೆ ಮಾಡೋದ್ರಿಂದ ಕುಚ್ಚು ಕಂಪ್ಲೀಟ್ ಆಗಿದೆ. ಆನಂತರ ನೋಡಿ, ಎಕ್ಸ್ಟ್ರಾ ಇರೋಂತಹ ಥ್ರೆಡ್ನ ನಾನು ಕಟ್ ಮಾಡ್ಕೊತೀನಿ. ನೋಡಿ, ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ, ಯುನೀಕಾಗಿ ಕಾಣ್ತಿದೆ. ಸಿಂಪಲ್ಲಾಗಿ ಯಾರು ಬೇಕಾದ್ರೂ ಹಾಕ್ಬೋದು ಇಂಥ ಡಿಸೈನ್, ಇದು ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಡಿಸೈನು. ಇದಕ್ಕೂ ನಾನು ಸೇಮ್ ಥ್ರೆಡ್ಸ್ನ ಕೌಂಟ್ ಮಾಡಿ ಇಟ್ಕೊಂಡಿದ್ದೀನಿ, 300 ದಾರ ಇರೋವಂಥದ್ದು. ನಂತರ ನೋಡಿ, ನೀಡಲ್ಗೆ ನಾನು ರಿಂಗ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರಿಂಗ್ ಬೀಡ್ಸ್ನ ಆ್ಯಡ್ ಮಾಡಿ ಇದನ್ನು ಈಸಿಯಾಗಿ ಮಾಡ್ಬೋದು. ನೋಡಿ, ಇಲ್ಲಿ ರಿಂಗ್ ಬೀಡ್ಸ್ ಒಳಭಾಗದಿಂದ ಥ್ರೆಡ್ಸ್ನ ತೊಗೊತಾ ಇದ್ದೀನಿ. ಆನಂತರ ಮತ್ತೆ ಇಲ್ಲೂ ಕೂಡ ಸೇಮ್ ಲಾಕ್ನ ಮಾಡ್ಕೊತೀನಿ. ಬೇಬಿ ಕುಚ್ಚು ಲಾಕ್ ಮಾಡ್ತೀವಲ್ಲ ಅದೇ ರೀತಿ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ಬೇಬಿ ಕುಚ್ಚು ಗೋಲ್ಡನ್ ಥ್ರೆಡ್ ನಾವು ಕಟ್ತೀವಲ್ವ, ಅದು ತುಂಬ ಚೆನ್ನಾಗಿ ನೀಟಾಗಿ ಕಾಣೋ ಹಾಗೆ ಮಾಡಬೇಕಾಗತ್ತೆ. ನೀಟಾಗಿ ಬರಬೇಕು ಅಂತ ಹೇಳಿದ್ರೆ ನೋಡಿ, ಫಸ್ಟ್ 2 ಲಾಕ್ ಹಾಕ್ಕೊಬೇಕು. ಫಸ್ಟ್ ಸೆಕೆಂಡ್ ಲಾಕ್ ಇದು. ಸೆಕೆಂಡ್ ಲಾಕ್ನ ಹಾಕ್ಕೊತಾ ಇದ್ದೀನಿ. ಈ ಸೆಕೆಂಡ್ ಲಾಕ್ ಆದಮೇಲೆ ನೋಡಿ, ಅದನ್ನು ನಾನು ಸ್ವಲ್ಪ ಟರ್ನ್ ಮಾಡ್ಕೊತೀನಿ. ಆವಾಗ ನನಗೆ ಅದು ಸುತ್ತೋದಕ್ಕೆ ಈಸಿ ಆಗುತ್ತೆ. ಈ ಮುಂಚಿನ ವೀಡಿಯೋದಲ್ಲೂ ಕೂಡ ನಾನು ಸೇಮ್ ಪ್ಯಾಟ್ರನ್ನ ಯೂಸ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಇದನ್ನು ಟರ್ನ್ ಮಾಡಿಕೊಂಡು ಒಂದು 3 ಸುತ್ತು ಮಾಡ್ಕೊತೀನಿ. ಗೋಲ್ಡನ್ ಥ್ರೆಡ್ನಿಂದ ಸ್ಟ್ರೈಟಾಗಿ ಇಟ್ಕೊಂಡು ಥ್ರೆಡನ್ನು 3 ಸುತ್ತನ್ನು ಮಾಡಿಕೊಂಡು ಆನಂತರ 2 ಲಾಕ್ನ ಮಾಡ್ತೀನಿ. 2 ಸಾರಿ ಲಾಕ್, ಹೂ ಕಟ್ತೀವಲ್ಲ ಅದೇ ರೀತಿ 2 ಸಾರಿ ಲಾಕನ್ನು ಮಾಡ್ಕೊಬೇಕಾಗುತ್ತೆ. 2 ಲಾಕ್ನ ಮಾಡಿ ಮತ್ತು ಹಿಂಬದಿಯಿಂದ ಥ್ರೆಡ್ಸ್ನ ಲಾಕ್ ಒಳಗಿಂದ ಹೊರಗೆ ತರ್ತೀನಿ. ನೋಡಿ, ಎಷ್ಟೋ ಇರೋ ಥ್ರೆಡ್ಡನ್ನು ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಕುಚ್ಚು ರೆಡಿಯಾಗಿದೆ. ಇದೇ ರೀತಿ ಇನ್ನೊಂದು ಕುಚ್ಚನ್ನು ಕೂಡ ನಾನು ಮಾಡಿದ್ದೀನಿ. ಇದನ್ನು ಹೀಗೆ ರಿಟರ್ನ್ ಕೂಡ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಲುಕ್ ನೋಡೋದಕ್ಕೆ. ಬೇರೊಂದು ಡಿಸೈನ್ ತೋರಿಸ್ತೀನಿ ಈಗ ನೆಕ್ಸ್ಟು. ನೋಡಿ, ಇಲ್ಲೂ ಕೂಡ ನಾನು ಸೇಮ್ ಥರ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಆನಂತರ ನೀಡಲ್ ಮೇಲೆ ನೋಡಿ ಒಂದು ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆನಾ? ಈ ಬೀಡ್ಸ್ನ ಆ್ಯಡ್ ಮಾಡಿ ಬೀಡ್ಸ್ ಒಳಭಾಗದಿಂದ ಸಿಲ್ಕ್ ಥ್ರೆಡ್ನ ತರಬೇಕಾಗತ್ತೆ. ಸ್ವಲ್ಪ ಟೈಟಾಗಿರುತ್ತೆ, ಅಂದರೆ ದಾರ ಎಷ್ಟು ಕೌಂಟ್ ತೊಗೊತೀವಿ ನಿಮಗೆ ಡಿಪೆಂಡ್ ಆಗುತ್ತೆ. ನಾನು ಜಾಸ್ತಿ 300 ತೊಗೊಂಡಿದ್ದೀನಿ. ನೀವು ಬೇಕಾದರೆ ಒಂದು 20 ಥ್ರೆಡ್ಸ್ನ ಸ್ಕಿಪ್ ಮಾಡ್ಬೋದು. ಆವಾಗ ಅದು ಈಸಿಲಿ ಆ ಹೋಲಿಂದ ಬರುತ್ತೆ. ನೋಡಿ, ಈಗ ಅನಂತರ ಮತ್ತೆ ಲಾಕನ್ನು ಮಾಡ್ಕೊಬೇಕಾಗತ್ತೆ. ಹೀಗೆ ಹೊಸ ಬೀಡ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿಕೊಂಡು ನಾವು ಬೇಬಿ ಕುಚ್ಚನ್ನ ಮಾಡ್ತಾ ಬರ್ಬೋದು. ಬೇರೆ ಬೇರೆ ರೀತಿಯ ಪ್ರಯತ್ನ ಪಡೋದಕ್ಕೆ ಈ ಬೀಡ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಥರ ಎಲ್ಲ ಯೂಸ್ ಮಾಡ್ಕೊಬೋದು. ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾರ್ಮಲ್ ಬೇಬಿ ಕುಚ್ಚು ಹಾಕ್ತೀವಲ್ಲ, ಅದು ಒಂಥರ ಚೆನ್ನಾಗಿ ಕಾಣುತ್ತೆ. ಅದೇ ರೀತಿ ಈ ಬೀಡ್ಸ್ಗಳು ಕೂಡ ಸುಂದರವಾಗಿ ಕಾಣುವಂಥದ್ದು. ನೋಡಿ, ಈಗ ನಾನು ಅದನ್ನು ಟರ್ನ್ ಮಾಡಿಕೊಂಡು ಸೇಮ್ ಪ್ಯಾಟ್ರನಲ್ಲಿ
3 ಸುತ್ತು ಸುತ್ಕೊತೀನಿ ಮತ್ತು ಡಬಲ್ ಲಾಕ್ನ ಮಾಡ್ಕೊತೀನಿ. ಈ ಸುತ್ತು ಹಾಕಬೇಕಾದಾಗ ಟೈಟಾಗಿ ಇಟ್ಕೊಂಡು ಮಾಡಬೇಕು, ನೀಟಾಗಿ ಬರುತ್ತೆ. ಹೊಸದಾಗಿ ಮಾಡೋರಿಗೆ ಸ್ವಲ್ಪ ಕೈ ಜಾರ್ಬೋದು, ಅದು ಅಭ್ಯಾಸ ಆದಮೇಲೆ ಕೈ ಚೆನ್ನಾಗಿ ಕೂರುತ್ತೆ, ಅಂದರೆ ಗಟ್ಟಿಯಾಗಿ ಹಿಡ್ಕೊಳಕ್ಕೆ ಗೊತ್ತಾಗುತ್ತೆ ಹೇಗೆ ಮಾಡಬೇಕು ಅಂಥೇಳಿ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಕೈ ಜಾರೋ ಅಂಥದ್ದಾಗ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಲೂಸಾಗಿ ಹಿಡ್ಕೊಬೇಡಿ, ಥ್ರೆಡ್ಗೂ ಬಿಚ್ಚೋಗ್ಬಿಡುತ್ತೆ. ಸೊ ಅದಕ್ಕೆ ಟೈಟಾಗಿ ನಾವು ಕೂಡ ಮಾಡಬೇಕಾಗತ್ತೆ. ಎಸ್, ಇನ್ನೊಂದು ಡಿಸೈನನ್ನು ನಾನು ನಿಮಗೆ ತೋರಿಸ್ತೀನಿ. ಇದೇ ರೀತಿ ವಿತೌಟ್ ಬೀಡ್ಸ್ ಹಾಕಿ, ವಿತೌಟ್ ಬೀಡ್ಸ್ನಿಂದ ಮಾಡೋವಂಥದ್ದು ನೋಡಿ. ಜಸ್ಟ್ ಇದಕ್ಕೆ ಥ್ರೆಡ್ಸ್ ಮಾತ್ರ ತೊಗೊತಾ ಇದ್ದೀನಿ ನಾನು, 300 ಎಳೆಗಳನ್ನ. ಎಸ್, ಇಲ್ಲಿ ನೋಡಿ, ಇದು ಮಾಡಬೇಕಾದ್ರೆ ಸ್ವಲ್ಪ ಚೇಂಜಸ್ ಇದೆ. ನಾರ್ಮಲ್ ಕುಚ್ಚು ಕಟ್ಟಂಗೆ ಕಟ್ಟಲ್ಲ ನಾವು. ಇದಕ್ಕೇನು ಮಾಡ್ತೀವಿ ಅಂತ ಹೇಳಿದ್ರೆ, ಮೇಲ್ಗಡೆ ಇರೋವಂತಹ ದಾರ ಇದೆಯಲ್ಲ, ಅದನ್ನು ಮೇಲ್ಭಾಗದಲ್ಲಿ ಮಾಡ್ಕೊಬೇಕು. ಆಮೇಲೆ ಕೆಳಭಾಗದಲ್ಲಿ ನೋಡಿ ಇರೋವಂತಹ ಥ್ರೆಡನ್ನು 2 ಡಿವೈಡ್ಸ್ ಮಾಡ್ಕೊಬೇಕಾಗತ್ತೆ. ಆ ನಂತರ ಮೇಲ್ಭಾಗದ ಥ್ರೆಡ್ಸ್ನ ತಗೊಂಡು ಈಗ ಜಡೆಯನ್ನು ಹೆಣೆಯೋ ರೀತಿಯಲ್ಲಿ 2 ಸೈಡ್ ಕಡೆಯಿಂದನೂ ಕೂಡ ಸೆಂಟ್ರ್ ಪಾರ್ಟಿಗೆ ಎಳ್ಕೊಬೇಕಾಗತ್ತೆ. ನೋಡಿ, ಈ ಸೈಡಿಂದ ಮತ್ತೊಂದು ಆ ಬದಿಯಿಂದ 2 ಸೈಡಿಂದ ಕೂಡ ಎಳ್ಕೊಂಡು ನೋಡಿ ಡಿಸೈನ್ ಹೇಗೆ ಕಾಣ್ತಿದೆ. ಎಸ್, ಹೀಗೆ ಎಳ್ಕೊಬೇಕಾಗತ್ತೆ. ಇದಕ್ಕೆ ಬೀಡ್ಸ್ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು, ಬಟ್ ನಾನು ಹಾಗೇ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಬೀಡ್ಸ್ ಯಾವುದೂ ಆ್ಯಡ್ ಮಾಡಿಲ್ಲ. ಬೇಕಾದರೆ ನೀವು ಲಾಕ್ ಮಾಡ್ಕೊಬೇಕಾದ್ರೆ ಇನ್ನೊಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬೀಡ್ಸ್ ಬರುತ್ತಲ್ವ, ಅದನ್ನು ಗುಂಡು ಬೀಡ್ಸ್ಗಳು, ಅದನ್ನು ಆ್ಯಡ್ ಮಾಡ್ಕೊಬೋದು. ಎಸ್, ಇದು ಕೂಡ ಸೇಮ್ ಬೇಬಿ ಕುಚ್ಚು ಲಾಕ್ ಮಾಡ್ಕೊಳೋದಂಗೆ ಮಾಡ್ಕೊಳೋದು. ಈ ಲಾಕ್ ಮಾಡ್ಕೊಳೋಂಥ ಪ್ಯಾಟ್ರನ್ನ ಚೇಂಜ್ ಮಾಡ್ಕೊಬೇಡಿ, ಜಾರ್ ಹೋಗಬಾರ್ದು ಅಂತ ಹೇಳಿ ನಾನು ಹೀಗೆ ಮಾಡೋದು. ಫಸ್ಟು ನೀಡಲ್ ಸೆಂಟ್ರ್ ಭಾಗದಿಂದ ತೊಗೊಂಬಂದು ಆಮೇಲೆ ಲಾಕ್ ಮಾಡ್ತಾ ಬರ್ತೀನಿ ನಾನು. ಎಸ್ ನೋಡಿ, ಹೀಗೆ ಎಲ್ಲ ಬೇಬಿ ಕುಚ್ಚುಗಳು ಕೂಡ ಇದೇ ರೀತಿ ನಾವು ಕಟ್ಟಬೇಕಾಗತ್ತೆ. ಎಷ್ಟು ಟೈಟಾಗಿ ಕಟ್ತೀವೋ ಅಷ್ಟು ಫಿನಿಶಿಂಗ್ ನೀಟಾಗಿ ಬರೋಂಥದ್ದು, ಮತ್ತು ಬಿಚ್ಚು ಕೂಡ ಹೋಗೋದಿಲ್ಲ. ಏನಾದರೂ ಡೌಟ್ ಇದ್ದರೆ ಈ ಕುಚ್ಚು ಬಗ್ಗೆ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹೊಸ ಹೊಸ ಡಿಸೈನ್ಸ್ಗಳನ್ನ ಕೂಡ ಮಾಡೋದಕ್ಕೆ ಒಂದು ಖುಷಿ ಆಗುತ್ತೆ. ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರೆ ಕೂಡ ನನಗೆ ಖುಷಿ ಆಗುತ್ತೆ, ಯಾವ ರೀತಿ ಮಾಡ್ಬೋದು ನೆಕ್ಸ್ಟ್ ಟೈಮ್ ಅಂತ ಹೇಳಿ. ಎಸ್ ನೋಡಿ, ಇಲ್ಲಿಗೆ ನಾನು ನಿಮಗೆ 4 ರೀತಿ ಡಿಸೈನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ಡಿಸೈನ್ಸ್ಗಳನ್ನ ನಾನು ಪ್ರಯತ್ನ ಪಡ್ತೀನಿ. ನೋಡಿ ಯಾವ ರೀತಿ ಕಾಣುತ್ತೆ, ಎಲ್ಲದನ್ನು ಕುಚ್ಚುಗಳನ್ನ ಕಟ್ಟಿದ್ದೀನಿ ನಾನೀಗ ನೋಡಿ. ಎಸ್, ಅದ್ರ ಜೊತೆಗೆ ಡಬಲ್ ಎಳೆದು ಕೂಡ ಕಟ್ಟಿದ್ದೀನಿ ನಾನು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಹೇಗೆ ಅಂಥೇಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.